ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ನಿನ್ನೆ ಕೂಡ ಅಟ್ಯಾಕ್ಗಳು ನಡೆದಿದ್ದಾವೆ, ರಾತ್ರಿ ಕೂಡ ಕ್ಷಿಪಣಿ ದಾಳಿಗಳು ನಡೆದಿದೆ. ಇಸ್ರೇಲ್ ಮೇಲೆ ಇರಾನ್ ಏಕಕಾಲಕ್ಕೆ 25 ಕ್ಷಿಪಣಿಗಳ ದಾಳಿ ನಡೆಸಿದೆ. ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೆ ಕ್ಷಿಪಣಿಗಳ ದಾಳಿ ನಡೆದಿರೋದು. ಇಸ್ರೇಲ್ ಮೇಲೆ ಇರಾನ್ ನಡೆಸಿದಂತ ಅತಿ ದೊಡ್ಡ ಅಟ್ಯಾಕ್ ಇದು. ಇರಾನ್ನ ಭಾರೀ ದಾಳಿಗೆ ಟೆಲ್ ಅವೀವ್ ನಗರ ನಡುಗಿ ಹೋಗಿದೆ. ಜನ ತತ್ತರಿಸಿ ಹೋಗಿದ್ದಾರೆ. ದಾಳಿಯಾಗಿರೋದ್ರಿಂದ ಟೆಲ್ ಅವೀವ್ ನಗರವನ್ನ ತೊರೆದು ಹೋಗ್ತಾ ಇದ್ದಾರೆ ಅಲ್ಲಿನ ಜನರು. ಇರಾನ್ನಿಂದ ಇಸ್ರೇಲ್ ಮೇಲೆ ಡೆಡ್ಲಿ ಮಿಸೈಲ್ ಅಟ್ಯಾಕ್ ಆಗಿದೆ. ಬರೋಬ್ಬರಿ 25 ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಲಾಗಿದೆ. ಇರಾನ್ ದಾಳಿಗೆ 3 ಇಸ್ರೇಲ್ ನಾಗರಿಕರು ಸಾವನ್ನಪ್ಪಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಸಂಘರ್ಷದಿಂದಾಗಿ ಅದೆಷ್ಟೋ ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ. ಸದ್ಯ 2 ರಾಷ್ಟ್ರಗಳ ಸಂಘರ್ಷದಿಂದ 600 ಜನ ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ 585, ಇಸ್ರೇಲ್ನಲ್ಲಿ 24 ಜನ ವೈಮಾನಿಕ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. הלך נחת אצלנו פה, תראה מה עשו לנו.